ನಿಂಗೆ ಅವಳನ್ನ ಮರೆಯೋಕೆ ಆಗಲಿಲ್ಲ ಅಂದಮೇಲೆ ಈಗ ನನ್ನಿಂದಾನೇ ಹುಚ್ಚಿ ಆದ್ಲು ಅಂತ ತಿಳ್ಕೊಂಡ್ಮೇಲೆ ಹೆಂಗೋ ಬದುಕ್ತೀಯ, ಎಲ್ಲ ಹೋಗ್ತೀಯ ಮಗ? ಈಗ ನಾನು ಅವಳು ಮುಂದೆ ಹೋದರೆ ಅವಳು ನನ್ನ ನೋಡಿ ಮೊದಲಿನ ಥರ ಆಗ್ತಾಳೆ. ನನ್ನ ಪ್ರೀತಿ ನನ್ನ ಸಿಗ್ತಾಳೆ. ನಾವಿಬ್ಬರು ಒಂದಾಗ್ತೀವಿ ಅಂತ ನನಗೆ ಗೊತ್ತು ಕಣೋ. ಆದರೆ ನನ್ನ ಜೊತೆ ಮದುವೆಯಾಗಿ ಯಾವನೋ ಹಳೆಯವ್ರ ಜೊತೆ ಹೋದ್ಲು ಅಂತ ಜೀವನ ಪೂರ್ತಿ ಅವಳ ಗಂಟ ಕಷ್ಟಪಡೋದು ನಂಗೆ ಇಷ್ಟ ಇಲ್ಲ ಕಣೋ. ಈಗ ನಾನು ಆ ದೇವ್ರ ಹತ್ರ ಬಿಡ್ಕೊಳ್ಳೋದು ಇಷ್ಟೇ ಕಣೋ. ಅವಳು ನಾನು ನೋಡ್ದೇನೆ ಮೊದಲಿನ ಥರ ಆಗಬೇಕು, ಅವಳು ಗಂಡನ ಜೊತೆ ಸುಖವಾಗಿರಬೇಕು, ಅದೇ ನನ್ನ ಆಸೆ ಕಣೋ. ಲೋ ಮಗ, ನಾವು ಪ್ರೀತಿಸಿರೋ ಹುಡುಗಿ ನಮಗೆ ಸಿಗಬೇಕು ಅಂತ ಬಯಸೋದು ತಪ್ಪಲ್ಲ ಕಣೋ. ಆದರೆ ನಾವು ಪ್ರೀತಿಸಿರೋ ಹುಡುಗಿ ಪಡ್ಕೊಳ್ಳೋಗೋಸ್ಕರ ಮತ್ತೊಬ್ಬರ ಜೀವನ ಹಾಳು ಮಾಡೋದು ನನಗಿಷ್ಟ ಇಲ್ಲ ಕಣೋ. ಲೇ ಮಗ, ನೀನು ಗ್ರೇಟ್ ಕಣೋ. ನೀನು ನನ್ನ ಫ್ರೆಂಡ್ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಕೊನೆಯದಾಗಿ ಒಂದು ಆಸೆ ಇದೆ ಕಣೋ. ಏನೋ ಮಗ ಅದು? ನನಗೆ ಬೇರೆ ಕಡೆ ಕೆಲಸ ಸಿಕ್ಕಿದೆ ಅಂತ ಸುಳ್ಳು ಹೇಳಿ ಅವ್ರ ಕಾರ್ಕಿನ ಅವ್ರಿಗೆ ಕೊಟ್ಟು ಕೊನೆಯದಾಗಿ ಒಂದ್ಸಾರಿ ಅವಳನ್ನ ನೋಡ್ಕೊಂಡು ಬರ್ತೀನಿ ಕಣೋ.